ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಗಣಪತಿ ದೇವರಲ್ಲ, ಭಗವದ್ಗೀತೆ ಸುಳ್ರಿ, ರಾಮಾಯಣ ಸುಳ್ರಿ, ಮಹಾಭಾರತ ಸುಳ್ರಿ, ವೇದಗಳು ಸುಳ್ಳು, ಉಪನಿಷತ್ತುಗಳು ಸುಳ್ಳು, ಸುಳ್ಳೇ ಸುಳ್ಳು, ಹಿಂದೂ ಧರ್ಮವೇ ಸುಳ್ಳು. ಮಠಾಧೀಶ ಒಬ್ಬ ಸ್ವಾಮಿ ಸಂತ, ನಕಲಿ ಸಂತ ಈ ರೀತಿಯಾಗಿ ಭಾಷಣ ಮನೆ ಬಿಗಿದು ಹಿಂದೂಗಳನ್ನು ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಿದ್ದಾರೆ. ನಮಸ್ಕಾರ. ಈ ದೇಶದಲ್ಲಿ ಹಿಂದೂಗಳಿಗೆ ಒಂದು ಕಾನೂನು ಮತ್ತು ಹಿಂದೂಗಳನ್ನು ಯಾರು ವಿರೋಧಿಸ್ತಾರಲ್ಲ ಅವ್ರಿಗೆ ಏನಾದರೂ ಒಂದು ಕಾನೂನು ಬೇರೆ ಇದೆನಾ? ಹೌದು, ಇದು ನಾನು ನೇರವಾಗಿ ಹಿಂದೂಗಳಿಗೆ ಒಂದು ಪ್ರಶ್ನೆ ಮಾಡ್ತೀನಿ ಮತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀನಿ. ಪ್ರತಿಯೊಬ್ಬ ಹಿಂದೂಗಳು ಇದು ಗಮನಿಸಲೇಬೇಕು. ಇತ್ತೀಚೆಗೆ ಕನ್ನೇರಿ ಮಠದ ಸ್ವಾಮೀಜಿಗಳು ಲಿಂಗಾಯತ ಸ್ವಾಮೀಜಿಗಳನ್ನು ಅಪಹಾಸ್ಯ ಮಾಡಿದ್ದಾರೆ, ಬೈದಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಬಹಳಷ್ಟು ಸ್ವಾಮೀಜಿಗಳು ಹಿಂದೂಗಳನ್ನು ಅಪಹಾಸ್ಯ ಮಾಡಿದ್ರು, ಹಿಂದೂ ದೇವತೆಗಳನ್ನು ಅಪಹಾಸ್ಯ ಮಾಡಿದ್ರು ಮತ್ತು ಕನ್ನೇರದ ಮಠದ ಸ್ವಾಮೀಜಿಗಳನ್ನು ಕೂಡ ಅಪಹಾಸ್ಯ ಮಾಡಿದ್ರು. ಆದರೆ ಇದರ ವಿರುದ್ಧ ಯಾರೊಬ್ಬ ಹಿಂದೂಗಳು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಯಾಕಂದರೆ ಅದು ಹಿಂದೂಗಳಿಗೆ ನಮಗೆ ಅದರ ಬಗ್ಗೆ ಇಚ್ಛಾಸಕ್ತಿ ಇಲ್ಲ ಅಂತ ಕಾಣುತ್ತೆ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಮಣ್ಣು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಗಣಪತಿ ದೇವರಲ್ಲ, ಭಗವದ್ಗೀತೆ ಸುಳ್ರಿ, ರಾಮಾಯಣ ಸುಳ್ರಿ, ಮಹಾಭಾರತ ಸುಳ್ರಿ, ವೇದಗಳು ಸುಳ್ಳು, ಉಪನಿಷತ್ತುಗಳು ಸುಳ್ಳು, ಸುಳ್ಳೇ ಸುಳ್ಳು, ಹಿಂದೂ ಧರ್ಮವೇ ಸುಳ್ಳು. ಹೌದು ಸ್ನೇಹಿತರೆ, ಇದು ನಾನು ಹೇಳ್ತಾ ಇಲ್ಲ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದಲ್ಲಿ ಜನಿಸಿ ಮೈ ಮೇಲೆ ಖಾವಿ ಬಟ್ಟೆಯನ್ನು ಧರಿಸಿ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ದೇವರನ್ನು ಬೈತಿರುವ ಕೆಲ ನಕಲಿ ಮಠಾಧೀಶರು ಈ ರೀತಿಯಾಗಿ ಮಾತುಗಳನ್ನು ಬೊಗಳುತ್ತಾ ಇದ್ದಾರೆ ರಸ್ತೆಯ ಮೇಲೆ. ಕಾರಣ ಅವರಿಗೆ ಹಿಂದೂಗಳು ಪ್ರಶ್ನೆ ಮಾಡಿಲ್ಲ. ಯಾಕಂದರೆ ನಾವೆಲ್ಲ ಹಿಂದೂಗಳು ಬಹಳಷ್ಟು ಶಾಂತ ರೀತಿಯಲ್ಲಿ ಇದ್ದೀವಿ. ಗಣಪತಿಗೆ ಬೈದರೆ ಗಣಪತಿ ನಮ್ಮ ಜಾತಿಯವಲ್ಲ, ಗಣಪತಿ ನಮ್ಮ ಪದ್ಧತಿಯವನು ಅಲ್ಲ. ಶಿವನು ಇಬ್ಬರನ್ನ ಲವ್ ಮಾಡ್ತಿದ್ದ, ಒಂದು ಪಾರ್ವತಿ ಮತ್ತು ಇನ್ನೊಬ್ಬಳನ್ನು ಗೌರಿಯನ್ನು ಕೂಡ ಲವ್ ಮಾಡ್ತಿದ್ದ ಅಂತೇಳಿ ಮಠಾಧೀಶ ಒಬ್ಬ ಸ್ವಾಮಿ ಸಂತ, ನಕಲಿ ಸಂತ ಈ ರೀತಿಯಾಗಿ ಭಾಷಣ ಮನೆ ಬಿಗಿದು ಹಿಂದೂಗಳನ್ನು ಈ ರೀತಿಯಾಗಿ ಅಪಹಾಸ್ಯ ಮಾಡ್ತಿದ್ದಾರೆ. ಸ್ವಾಮೀಜಿ ಕಾಡಸಿದ್ದೇಶ್ವರದ ಕನ್ನೇರಿ ಮಠದ ಸ್ವಾಮಿಗಳು ಕೇವಲ ಕೆಲ ಮಠಾಧೀಶರಿಗೆ ಬೈದರೆ ಅವರನ್ನು ವಿಜಯಪುರ ಜಿಲ್ಲೆಗೆ ಗಡಿಪಾರು ಮಾಡ್ತೀರಾ? ಈ ನಿಜಗುಣಾನಂದ ಸ್ವಾಮೀಜಿ ಅಂತಿದ್ದಾನೆ ಒಬ್ಬನು, ಸಾಣೇಹಳ್ಳಿಯ ಸ್ವಾಮಿ ಒಬ್ಬದಿದ್ದಾನೆ ಮತ್ತು ಇನ್ನೂ ಹಲವಾರು ಮಠಾಧೀಶರು ಇವತ್ತು, ನಕಲಿ ಮಠಾಧೀಶರು ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಇದ್ದಾರೆ. ಅವರಿಗೆ ಗಡಿಪಾರು ಯಾವಾಗ ಮಾಡ್ತೀರಾ ಅಂಥೇಳಿ ನಾನು ನೇರವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಸಚಿವರಿಗೆ ಒಂದು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಣ್ಣು ದೇವರು ದೇವರಲ್ಲ, ಕಲ್ಲು ದೇವರು ದೇವರಲ್ಲ, ಪಾರ್ವತಿ ದೇವರಲ್ಲ, ಗಣಪತಿ ದೇವರಲ್ಲ, ಭಗವದ್ಗೀತೆಯನ್ನು ಸುಟ್ಟು ಹಾಕ್ರಿ. ಇಡೀ ಹಿಂದೂಗಳನ್ನು ಅಪಮಾನ ಮಾಡಿದ್ದು ಇಂಥ ನಕಲಿ ಮಠಾಧೀಶರು. ಇವರಿಗೆ ಗಡಿಪಾರು ಯಾವಾಗ ಮಾಡ್ತಾರೆ ಅಂತೇಳಿ ನನ್ನ ನೇರವಾದ ಪ್ರಶ್ನೆ ಇದೆ. ನೋಡಿ, ಯಾರು ಹಿಂದೂಗಳನ್ನು ಮೋಟಿವೇಶನ್ ಮಾಡ್ತಾರೆ, ಯಾರು ಹಿಂದೂಗಳನ್ನು ಗೌರವದಿಂದ ಕಾಣ್ತಾರೆ, ಯಾರು ಹಿಂದೂಗಳನ್ನು ಜಾಗೃತಿ ಮಾಡ್ತಿದ್ದಾರೆ, ಅಂತಹ ಸ್ವಾಮೀಜಿಗಳು ನೇರವಾಗಿ ಸರ್ಕಾರಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಬಸವಣ್ಣನ ಹೆಸರಿನಲ್ಲಿ ಹಿಂದೂ ಸಂತರನ್ನು ಅಪಮಾನ ಮಾಡುತ್ತಿರೋದು ಸರ್ಕಾರ. ಈ ಸರ್ಕಾರದ ವಿರುದ್ಧ ಪ್ರತಿಯೊಬ್ಬ ಹಿಂದೂಗಳು ಹೋರಾಟ ಮಾಡಲೇಬೇಕಾದಂಥ ಪ್ರಸಂಗ ಇದೆ. ಕಲ್ಲು ದೇವರು ದೇವರಲ್ಲ ಅಂದಾಗ ಕೂಡ ಯಾವ ಒಬ್ಬ ಹಿಂದೂಗಳು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಮಣ್ಣು ದೇವರು ದೇವರಲ್ಲ ಅಂದಾಗ ಕೂಡ ನಾವು ಯಾವ ಒಬ್ಬ ಹಿಂದೂಗಳು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಭಗವದ್ಗೀತೆ ಸುಳ್ರಿ ಅಂದಾಗ ಕೂಡ ಯಾರೊಬ್ಬ ಹಿಂದೂಗಳು ಕೂಡ ಪ್ರತಿಭಟನೆ ಮಾಡಲಿಲ್ಲ. ರಾಮಾಯಣ ಸುಳ್ಳು, ರಾಮ ಸುಳ್ಳು, ಸೀತಾ ಸುಳ್ಳು, ರಾಮ ಒಬ್ಬ ವ್ಯಭಿಚಾರಿ, ರಾಮ ಒಬ್ಬವ ಕುಡುಕ, ರಾಮ ಒಬ್ಬ ಮಾಂಸಾಹಾರಿ ಅಂದಾಗ ಕೂಡ ನಾವು ಹಿಂದೂಗಳು ಪ್ರತಿಯೊಬ್ಬರು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಯಾಕಂದರೆ ನಾವು ಜಾತಿವಾದಿಗಳು, ಜಾತಿ 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 ಅಂತ ನಾವು ಇಲ್ಲೇ ಬೊಗಳ್ತಾನಿದ್ದೀವಿ. ಇವತ್ತು ಹಿಂದೂ ಧರ್ಮವನ್ನು, ಹಿಂದೂಗಳನ್ನು, ಹಿಂದೂ ದೇವರುಗಳನ್ನು ಇವತ್ತು ಸಾಕಷ್ಟು ಸಾಧು ಸಂತರು ವೇಷದಲ್ಲಿರುವಂಥ ಕಮ್ಯುನಿಸ್ಟರು ಇವತ್ತು ಹಿಂದೂ ದೇವತೆಗಳನ್ನು
ಅಪಹಾಸ್ಯ ಮಾಡ್ತಾ ಇದ್ದಾರೆ. ಇವರಿಗೆ ಗಡೀಪಾರು ಯಾವಾಗ ಅನ್ನುವುದು ಕೂಡ ನಾವು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಲೇಬೇಕು. ಇವತ್ತು ಮಠಾಧೀಶರನ್ನ, ಎಷ್ಟೋ ಸಾಧು ಸಂತರನ್ನ, ಇವತ್ತು ಹಿಂದೂಗಳ ಪರವಾಗಿ ಯಾರು ಮಾತಾಡ್ತಾರೆ ಅವರ ವಿರುದ್ಧ ಸುಖ ಸುಮ್ಮನೆ ಕೇಸ್ ಹಾಕಿ ಅವ್ರ ಮೇಲೆ ರೌಡಿ ಸೀಟ್ರ್ ಹಾಕಿ ಅವರನ್ನ ಗಡಿಪಾರು ಮಾಡುವಂತ ಸರ್ಕಾರ, ಹಿಂದೂ ದೇವರನ್ನ ಅಪಮಾನ ಮಾಡ್ತಾರಲ್ಲ ಇಂತಹ ಸ್ವಾಮಿಗಳನ್ನ ಯಾಕೆ ನೀವು ಗಡಿಪಾರು ಮಾಡಲ್ಲ ಅಂತ ನಮ್ಮ ಪ್ರಶ್ನೆ. ಮಾಡಿ. ಇವತ್ತು ಕರ್ನಾಟಕದಲ್ಲಿ ಹಿಂದೂ ದೇವರನ್ನ ಅಪಮಾನ ಮಾಡುತ್ತಿರುವಂತ ನಿಜಗುಣಾನಂದ ಸ್ವಾಮೀಜಿಯನ್ನ ಯಾವಾಗ ಬಂಧಿಸ್ತೀರಾ, ಯಾವಾಗ ಗಡಿಪಾರು ಮಾಡ್ತೀರಾ? ಸರ್ಕಾರಕ್ಕೆ ನಾ ಎಚ್ಚರಿಕೆ ಮಾಡ್ತೀನಿ, ಪ್ರಶ್ನೆ ಕೇಳ್ತೀನಿ. ಹಿಂದೂ ಧರ್ಮನೇ ಸುಳ್ಳು, ಹಿಂದುತ್ವನೇ ಸುಳ್ಳು. ನೀವೆಲ್ಲೋ ಸಿಂಧು ನಾಗರಿಕತೆ ಬಂದಿರ ನಿಮಗೆ ಹಿಂದೂ ಅಂತಂತಾರೆ, ಸಿಂಧು ಹೋಗಿ ಹಿಂದೂ ಆಗಿದೆ ಅಂತೇಳಿ ಒಬ್ಬ ಯಾವನೋ ನಕಲಿ ಮಠಾಧೀಶ ಈ ರೀತಿಯಾಗಿ ಬೊಗಳುತ್ತಾನೆ. ಅವನಿಗೆ ಗಡಿಪಾರು ಯಾವಾಗ ಮಾಡ್ತೀರಾ? ಇದು ನನ್ನ ಪ್ರಶ್ನೆ. ಪ್ರತಿಯೊಬ್ಬ ಹಿಂದೂಗಳು ಕೂಡ ನಾವು ಜಾಗೃತಿ ಆಗಬೇಕು. ಸಮಾಜದಲ್ಲಿ ಇಂತಹವರನ್ನ ಬೆಂಕಿ ಹಚ್ಚುವಂತ ಸ್ವಾಮೀಜಿಗಳನ್ನು ಕೂಡ ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು. ಇವತ್ತು ಸ್ವಾಮೀಜಿಗಳು ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು, ಧರ್ಮವನ್ನು ರಕ್ಷಣೆ ಮಾಡಬೇಕು, ಹಿಂದೂಗಳನ್ನು ಪುಟಿದೇಪಿಸಬೇಕು, ಹಿಂದೂಗಳನ್ನು ಮೋಟಿವೇಶನ್ ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ಜಾತಿಗೊಂದು ಮಠ, ಮಠಕ್ಕೊಂದು ಪೀಠ, ಪೀಠಕ್ಕೊಂದು ಗೂಟ, ಇವತ್ತು ಗೂಟ ಅಳಿಗಾಡ್ತಾ ಇದೆ, ನಡುಗ್ತಾ ಇದೆ ಇವತ್ತು. ಯಾಕಂದರೆ ಅವರು ನಿಜವಾದ ಸ್ವಾಮೀಜಿಗಳಲ್ಲ, ಅವರೆಲ್ಲ ಡೋಂಗಿ ಸ್ವಾಮಿಗಳು. ಇವತ್ತು ಎಷ್ಟೋ ಮಠಾಧೀಶರಿದ್ದಾರೆ, ಇವತ್ತು ನಾಲಾಯಕ ಮಠಾಧೀಶರು ಇವತ್ತು ರಾಜ್ಯದಲ್ಲಿ ನೋಡ್ಬೋದು. ಕಾಡಸಿದ್ದೇಶ್ವರ ಸ್ವಾಮಿಗಳು ಕೂಡ ಇದೇ ಹೇಳಿದ್ದಾರೆ. ಹಲ್ಕಾ ಮಠಾಧೀಶರು ಇವತ್ತು ಬಸವಣ್ಣನ ಹೆಸರಿನಲ್ಲಿ ನಡೀತಾ ಇದೆ ಮಠಗಳಂತೇಳಿ ಇವತ್ತು ಕನ್ನೇರಿ ಮಠದ ಸ್ವಾಮಿಗಳು ಹೇಳಿದರು. ಈ ಒಂದು ಮಾತಿಗೆ ಇವತ್ತು ಅವರನ್ನು ಗಡಿಪಾರು ಮಾಡಿರ, ಅವರನ್ನು ವಿಜಯಪುರ ಜಿಲ್ಲೆಗೆ ಬರೆದು ಹಾರದ ಹಾಗೆ ಸರ್ಕಾರ ನೋಡಿಕೊಂಡಿದೆ. ನಾನು ಏನು ಕನ್ನೇರಿ ಮಠದ ಸ್ವಾಮಿಗಳು ಈ ರೀತಿಯಾಗಿ ಅಂದ್ರಲ್ಲ ಮಠಾಧೀಶರಿಗೆ, ಇವತ್ತು ಬಸವಣ್ಣನ ಹೆಸರಲ್ಲಿ ಕುಡಿತಾರೆ, ಬಸವಣ್ಣನ ಹೆಸರಲ್ಲಿ ಏನೇನೋ ಅನಾಚಾರ ಕೆಲಸಗಳು ಮಾಡ್ತಾರೆ, ಒಳಗೊಂದು ವೇಷ ಹೊರಗೊಂದು ವೇಷ, ಹಗಲತ್ತ ಸಾಧು ರಾತ್ರಿ ಚೋದು ಅಂತೇಳಿ ಈ ಮಾತು ಹೇಳಿದ್ದು ನಾನು ಹೇಳಿಲ್ಲ, ಇದು ಮಾತು ಹೇಳಿದ್ದು ಕನ್ನೇರಿ ಮಠದ ಸ್ವಾಮಿಗಳು. ನೇರವಾಗಿ ಇದ್ದದ ಹಾಗೆ ಹೇಳಿದಂಥ ಅವರು ಕನ್ನೇರಿ ಮಠದ ಸ್ವಾಮಿಗಳು. ಈ ಮಾತಿಗೆ ಅವರನ್ನು ಸುಮ್ಮನೆ ಬಿಡಬಾರ್ದು, ಇಂತಹ ಮಕ್ಕಳನ್ನು ಮೆಟ್ಟಿಮೆಟ್ಲೆ ಹೊಡಿಬೇಕಂತೇಳಿ ಕನ್ನೇರಿ ಮಠದ ಸ್ವಾಮಿಗಳು ಹೇಳಿದ್ದಾರೆ. ಈ ಮಾತಿಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಅವರನ್ನು ಜಿಲ್ಲಾ ಗಡಿಪಾರು ಮಾಡಿದ್ರಿ, 2 ತಿಂಗಳು ಜಿಲ್ಲಾಕ್ಕೆ ಗಡಿಪಾರು ಮಾಡಿದ್ರಿ, ಬರಲಾರ್ದ ಹಾಗೆ ಮಾಡಿದ್ರಿ ನೀವೆಲ್ಲ. ಆದರೆ ಹಿಂದೂ ದೇವರನ್ನು ನಿರಂತರವಾಗಿ ದಿನಂಪ್ರತಿ ಬೊಗಳುತ್ತಾ ಇದ್ದಾರೆ. ಹಿಂದೂ ದೇವರು ಹಾಗೆ, ಹಿಂದೂ ಹೀಗೆ, ಹಿಂದೂಗಳು ಹೀಗೆ, ಹಿಂದೂಗಳು ಜಾತಿ ಪದ್ಧತಿ, ಹಿಂದೂಗಳು ಜಾತಿಯರು ಮಾಡ್ತಾರೆ, ವರ್ಣಾಶ್ರಮ ತಂದಿದ್ದು ನೀವೇ, ಜಾತಿ ಭೇದ ಮಾಡ್ತಿರೋದು ನೀವೇ. ಇಡೀ ದೇಶದಲ್ಲಿ ಹಿಂದೂಗಳನ್ನು ಪ್ರತಿಯೊಬ್ಬರು ಕೂಡ ದಿನಂಪ್ರತಿ ಕೆಲವರು ಮಠಾಧೀಶರು ಬೈತಾ ಇದ್ದಾರೆ. ಆದರೆ ಅವ್ರ ಮೇಲೆ ಯಾವುದೂ ಕ್ರಮ ಆಗ್ತಾ ಇಲ್ಲ. ಕಾರಣ ಅಂದರೆ ಅವರು ಸರ್ಕಾರದ ಕೈಗೊಂಬೆಯಾಗಿ ಮಾತಾಡ್ತಿದ್ದಾರೆ, ಹಿಂದೂಗಳನ್ನು ಎತ್ತು ಕಟ್ತಾ ಇದ್ದಾರೆ. ಜಾತ್ಯತೀತ ಅನ್ನುವ ಹೆಸರಿನ ಸರ್ಕಾರದಲ್ಲಿ ಇವತ್ತು ಹಿಂದೂಗಳನ್ನು ಮೂರ್ಖರಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವು ಹಿಂದೂಗಳು ಯಾರೊಬ್ಬರು ಕೂಡ ಪ್ರತಿಭಟನೆ ಮಾಡಲಿಲ್ಲ. ಕಾರಣ ನಾವೆಲ್ಲ ಜಾತಿಯಲ್ಲಿ ಒಡೆದು ಹೋಗಿವಿ, ಜಾತಿ ಎನ್ನುವ ಬೀಜ ನಮ್ಮ ತಲೆಯಲ್ಲಿ ತುಂಬಿಕೊಂಡಿವಿ. ಹಾಗಾಗಿ ಯಾರೊಬ್ಬರು ಕೂಡ ನಾವು ಪ್ರತಿಭಟಿಸ್ತಿಲ್ಲ, ಅದ್ರ ಬಗ್ಗೆ ಮಾತು ಕೂಡ ಆಡ್ತಾ ಇಲ್ಲ. ಹೀಗಾದರೆ ಮುಂದಿನ ಭಾರತದ ಹಿಂದೂಗಳ ಪರಿಸ್ಥಿತಿ ಹೇಗೆ? ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಹಿಂದೂ ಸಮಾಜ ಒಗ್ಗಟ್ಟಾಗದಿದ್ರೆ ಹೇಳಿದರೆ ಕನ್ನೇರಿ ಮಠದ ಸ್ವಾಮಿಗಳು, ಭಾರತದಲ್ಲಿ ಏನಾದರೂ ಇಸ್ಲಾಂ ಜನಸಂಖ್ಯೆ 51% ಆದರೆ ಇವತ್ತು ಭಾರತವಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಹೇಳಿದ್ದಾರೆ, ಭಾರತವಾಗಿ ಇರೋದಿಲ್ಲ ಅಂತೇಳಿ. ಪ್ರತಿಯೊಬ್ಬ ದೇಶಭಕ್ತ ಸಕಲ ಹಿಂದೂಗಳು ನಾವೆಲ್ಲ ಒಗ್ಗಟ್ಟಾಗಬೇಕಂದ್ರೆ ನಾವೆಲ್ಲ ದೇವರ ವಿಚಾರದಲ್ಲಿ ಪ್ರತಿಯೊಬ್ಬರು ಒಗ್ಗಟ್ಟಾಗಬೇಕು. ಇವತ್ತು ಏನು ಮಾಡ್ತಿದ್ದಾರೆ? ದೇವರನ್ನ ಹೆಸರಿನಲ್ಲಿ ಈ ರೀತಿಯಾಗಿ ಜನರನ್ನ ಮೂರ್ಖನಾಗಿ ಮಾಡ್ತಿದ್ದಾರೆ ಅಂತೇಳಿ ಇವತ್ತು ನಕಲಿ ಮಠಾಧೀಶರು ಇವತ್ತು ಹಿಂದೂ ಧರ್ಮವನ್ನ ಬೈತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಜಾತಿಯ ವಿಷಬೀಜ ಎಂಬ ಈ ಜಾತಿಯಿಂದ ಹೊರಗಡೆ ಬಂದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವ ಹಾಗೆ ಕೈ ಜೋಡಿಸ್ಬೇಕು. ಅಂದಾಗ ಮಾತ್ರ ಹಿಂದೂ ಸಮಾಜ ಒಗ್ಗಟ್ಟಾಗುತ್ತೆ. ಇವತ್ತು ಹಿಂದೂ ಸಮಾಜದಗೋಸ್ಕರ, ರೈತರಿಗೋಸ್ಕರ ಕಾಡಸಿದ್ದೇಶ್ವರದ ಮಹಾಸ್ವಾಮಿಗಳು ಸಾಕಷ್ಟು ದುಡಿತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅಂಥವರನ್ನ ಪ್ರತಿಯೊಬ್ಬರು ಕೂಡ ಬೆಂಬಲಿಸಬೇಕು. ಇವತ್ತು ನಾವು ಓಟ್ ಹಾಕಿದಂಥ ಸರ್ಕಾರ ಇವತ್ತು ಹಿಂದೂಗಳ
ದೇವಸ್ಥಾನದಿಂದ ದುಡ್ಡನ್ನು ತೆಗೆದುಕೊಂಡು ಹಿಂದೂಗಳಿಗೆ ನೇರವಾಗಿ ಹೊಡಿತಾ ಇದ್ದಾರೆ. ಇದಕ್ಕೆ ಕಾರಣ ನಾವು ಓಟನ್ನು ಮಾರಿಕೊಂಡಿದ್ದ ಫಲವಾಗಿ ಇವತ್ತು ಹಿಂದೂಗಳ ಕೈಯಲ್ಲಿ ಚೊಂಬು ಕೊಡ್ತಾ ಇದೆ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಹರವಾಗಿ ನಾವೆಲ್ಲ ಬಾಳಬೇಕು, ಬದುಕಬೇಕು. ರಾಮಾಯಣ ಸುಳ್ಳು, ವೇದ ಸುಳ್ಳು, ಗಾದೆ ಸುಳ್ಳು, ಉಪನೀತಿ ಸುಳ್ಳು, ಮಹಾಭಾರತ ಸುಳ್ಳು, ರಾಮ ಸುಳ್ಳು, ಸೀತೆ ಸುಳ್ಳು ಅಂತ ಹೇಳಿ ಇವತ್ತು ಎಷ್ಟೋ ಮಠಾಧೀಶರು, ಇವತ್ತು ನಕಲಿ ಮಠಾಧೀಶರು, ಕಮ್ಯುನಿಸ್ಟ್ ಮೈಂಡ್ ಇರುವಂಥ ಮಠಾಧೀಶರು ಇವತ್ತು ನಮ್ಮ ಧರ್ಮದ ಶ್ರೇಷ್ಠ ಮಹಾನ್ ವ್ಯಕ್ತಿಗಳನ್ನು ಈ ರೀತಿಯಾಗಿ ಅಪಮಾನ ಮಾಡಿದ್ದಾರೆ. ಅಪಮಾನ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ಪ್ರತಿಭಟನೆ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾರಣ ನಾವು ಜಾತಿಯೊಂಬ ವಿಷ ಬೀಜನಲ್ಲಿದ್ದೀವಿ. ಅದನ್ನು ಹೋಗಲಾಡಿಸ್ಬೇಕು ಅಂದಾಗ ಮಾತ್ರ ನಾವೇನಾದರೂ ಹಿಂದೂಗಳು ಉದ್ಧಾರ ಆಗ್ತೀವಿ. ಇವತ್ತು ಸಮಾಜದಕ್ಕಾಗಿ ದುಡಿತಿರುವಂಥ ಕಾಡಸಿದ್ದೇಶ್ವರ ಸ್ವಾಮಿಗಳು ಯಾವ ರೀತಿಯಾಗಿ ನಡೀತಾ ಇದೆ, ಅವರಿಡೀ ಮಠವನ್ನು ನೋಡ್ಬೋದು ಒಂದು ಸಾರಿ. ಎಷ್ಟೊಂದು ಚೆನ್ನಾಗಿ ಮುಂದಿನ ಭಾರತದ ಭವಿಷ್ಯ ಹೇಗಿರಬೇಕಂತೇಳಿ ಆ ಮಠವನ್ನು ನೋಡಿ ನಾವೆಲ್ಲ ಪ್ರತಿಯೊಬ್ಬರು ಕೂಡ ಕಲಿಬೇಕು. ಹಿಂದೂಗಳು ಇವತ್ತು ಎಷ್ಟೋ ಜನ ಇದ್ದಾರೆ ಮಠಾಧೀಶರು, ಇವತ್ತು ಮಠದಲ್ಲಿ ಕೂತು ಎಷ್ಟೋ ಹಲ್ಕ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ನಾವು ಹಿಂದೂಗಳು ಮುಚ್ಕೊಂಡು ಕೂತೀವಿ. ಮುಂದಿನ ದಿನಗಳಲ್ಲಿ ಇಂತಹವರು ಯಾರು ಮಠಾಧೀಶರು ಹಿಂದೂಗಳನ್ನು ಯಾರು ಅಪಮಾನ ಮಾಡ್ತಾರೆ ಅವರಿಗೆ ತಕ್ಷಣವೇ ತಕ್ಕ ಉತ್ತರ ಪ್ರತಿಯೊಬ್ಬರು ಕೂಡ ಹಿಂದೂಗಳು ನೀಡಬೇಕಂತೇಳಿ ನಾನು ನಿಮ್ಮ ಮೂಲಕ ಒಂದು ಆಗ್ರಹ ಮಾಡ್ತೀನಿ, ವಿನಂತಿ ಮಾಡ್ತೀನಿ. ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀನಿ. ಸರ್ಕಾರ ನಮ್ಮನ್ನು ಆಳುವಂಥ ಸರ್ಕಾರ ಇವತ್ತು ಹೇಗಿರಬೇಕಂದ್ರೆ ಸುಭದ್ರವಾಗಿರಬೇಕು. ಹಿಂದೂ ಧರ್ಮಕ್ಕಾಗಿ, ದೇಶಕ್ಕಾಗಿ, ಸೈನಿಕರಿಗಾಗಿ, ರೈತರಿಗಾಗಿರುವಂಥ ಸರ್ಕಾರ ನಮಗೆ ಬೇಕು. ಇವತ್ತು ಏನು ನಡೀತಾ ಇದೆ, ಇವತ್ತು ಸರ್ಕಾರ ಯಾವ ರೀತಿಯಾಗಿ ಹಿಂದೂಗಳನ್ನು ದಮನ ಮಾಡ್ತಾ ಇದ್ದಾರೆ. ಇವತ್ತು ಬೇಕಂತಲೇ ಇವತ್ತು ಸಾವಿರಾರು ಮಂದಿರಗಳನ್ನು, ದೇವಸ್ಥಾನದಿಂದ ಬರುವಂಥ ಆದಾಯವನ್ನು ಸರ್ಕಾರ ಮೋಜು ಮಸ್ತಿ ಮಾಡ್ತಾ ಇದೆ. ಹಿಂದೂಗಳ ಕೈಯಲ್ಲಿ ಚೊಂಬು ಕೊಡ್ತಾ ಇದೆ. ಇವತ್ತು ನೋಡ್ಬೋದು, ಇವತ್ತು ದತ್ತಾತ್ರೇಯದ ಗಣಗಾಪುರದ ದತ್ತಾತ್ರೇಯ ದೇವಸ್ಥಾನ ನೋಡ್ಬೋದು ಯಾವ ರೀತಿಯಾಗಿ ಹಾಳಾಗ್ತಾ ಇದೆ, ಎಷ್ಟೊಂದು ಹೊಲಸಾಗಿದೆ. ಒಂದು ವರ್ಷಕ್ಕೆ ಸುಮಾರು ಒಂದು 5 ಕೋಟಿ ರೂಪಾಯಿ ಬರುವಂಥ ದತ್ತಾತ್ರೇಯನ ಆದಾಯ ಇವತ್ತು ಏನಾಗ್ತಾ ಇದೆ, ಸರ್ಕಾರ ಏನು ಮಾಡ್ತಿದೆ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕು. ಇವತ್ತು ದೊಡ್ಡ ದೊಡ್ಡ ಚಾಮುಂಡೇಶ್ವರಿ ದೇವಸ್ಥಾನ, ಸಾವಿರಾರು ದೇವಸ್ಥಾನಗಳನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಂಥ ಸರ್ಕಾರ ಇವತ್ತು ಹಿಂದೂಗಳ ಕೈಲಿ ಚೊಂಬು ಕೊಡ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ದಯವಿಟ್ಟು ಹಿಂದೂಗಳಲ್ಲಿ ವಿನಂತಿ ಮಾಡ್ತೀನಿ, ಹಿಂದೂ ಧರ್ಮಕ್ಕೆ ಯಾರು ದ್ರೋಹ ಬಗೆತಾರೆ ಅಂಥವರನ್ನು ಸುಮ್ಮನೆ ಬಿಡಬಾರ್ದು. ಅಂಥವರಿಗೆ ವಿರುದ್ಧ ನಾವು ಪ್ರತಿಭಟನೆ ಮಾಡಲೇಬೇಕು. ಯಾರು ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಾರೆ, ಹಿಂದೂ ದೇವತೆಗಳನ್ನು ಅಪಮಾನ ಮಾಡುತ್ತಿರುವಂಥ ಇಂತಹ ನಕಲಿ ಸ್ವಾಮೀಜಿಗಳ ವಿರುದ್ಧ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ದಲ್ಲಿ 100ಕ್ಕಿಂತ ಹೆಚ್ಚು ಕಂಪ್ಲೇಂಟ್ ಕೊಟ್ಟರೆ ಅವರು ಇನ್ನೊಮ್ಮೆ ಬಾರಿ ಯಾವುದೇ ಕಾರಣಕ್ಕೂ ಧರ್ಮಕ್ಕೆ ಅಪಮಾನ ಮಾಡಲ್ಲ, ಮೋಸ ಮಾಡಲ್ಲ. ಇವತ್ತು ಧರ್ಮದ ಹಾದಿಯಲ್ಲಿ ನಾವೆಲ್ಲ ನಡೀಬೇಕು. ಇವತ್ತು ಭಗವದ್ಗೀತೆ ನಮ್ಮ ಶ್ರೇಷ್ಠವಾದ ಸನಾತನ ಧರ್ಮಗ್ರಂಥ. ಇಂತಹ ಧರ್ಮಗ್ರಂಥವನ್ನು ಮನುವಾದಿಗಳು ಅಂತ ಹೇಳಿ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡಿ ಭಗವದ್ಗೀತೆನ ಸುಡುತ್ತಿರುವವರು ಸಾಕಷ್ಟು ಜನ ನೋಡ್ಬೋದು. ಇಂಥವ್ರ ವಿರುದ್ಧ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಲೇಬೇಕು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವ ಹಾಗೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಲೇಬೇಕು. ಇವತ್ತು ಆ ರೀತಿಯಾಗಿ ನಡೀತಾ ಇದೆ. ಹಿಂದೂಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಅದನ್ನೆಲ್ಲ ನಾವು ಸುಮ್ಮನೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಕೊಟ್ಟರೆ ಕೆಲಸ ಆಗೋದಿಲ್ಲ. ನಾವು ಕೂಡ ಇದಕ್ಕೆ ಪ್ರತಿರೋಧವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಯಾರು ಧರ್ಮಕ್ಕೆ ಯಾರು ಅಪಮಾನ ಮಾಡ್ತಾರೆ, ಧರ್ಮಕ್ಕೆ ಯಾರು ಈ ರೀತಿಯಾಗಿ ದ್ರೋಹ ಬಗೆತಾರೆ ಅಂಥವ್ರ ವಿರುದ್ಧ ನಾವು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು, ಒಕ್ಕಟ್ಟಾಗಬೇಕು, ಹೋರಾಟ ಮಾಡಬೇಕು, ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಿಸ್ಕೊಳ್ತಾ ನನ್ನ ಮಾತಿಗೆ ವಿನಿಸ್ಕೊಳ್ತೇನೆ. ಒಂದೇ ಮಾತ್ರ.